ಆನೇಕಲ್ ತಾಲೂಕಿನ ಹಳಿ ಚಂದಾಪುರದ ಖಾಸಗಿ ಹೋಟೆಲ್ನಲ್ಲಿ ಪ್ರತಿಷ್ಠಿತ ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬೆಲ್ ಮತ್ತು ಚಂದಾಪುರ ಲಯನ್ಸ್ ಸೇವಾ ಟ್ರಸ್ಟ್ ವತಿಯಿಂದ 2026-27ನೇ ಲಯನ್ಸ್ ಕ್ಲಬ್ ವರ್ಷದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ಅತ್ಯಂತ ವೈಭವದಿಂದ ಜರುಗಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಪದಗ್ರಹಣ ಅಧಿಕಾರಿಯಾಗಿ ಭಾಗವಹಿಸಿದ್ದ ಮಾಜಿ ಜಿಲ್ಲಾ ಗವರ್ನರ್ ಲಯನ್ ಜಿ ಶ್ರೀನಿವಾಸ್ ಅವರು ನೂತನ ಪದಾಧಿಕಾರಿಗಳಿಗೆ ಜವಾಬ್ದಾರಿ ಹಸ್ತಾಂತರಿಸಿ ಶುಭ ಹಾರೈಸಿದರು. ಮುಖ್ಯ ಅತಿಥಿ ಹಾಗೂ ನೂತನ ಸದಸ್ಯರ ಸೇರ್ಪಡೆ ಅಧಿಕಾರಿಯಾಗಿ ಮಾಜಿ ಜಿಲ್ಲಾ ಗವರ್ನರ್ ಲಯನ್ ವಿಜಯ್ ಭಾಸ್ಕರ್ ರೆಡ್ಡಿ ಅವರು ಪಾಲ್ಗೊಂಡು ಸಂಸ್ಥೆಯ ಮುಂದಿನ ಸೇವಾ ಯೋಜನೆಗಳಿಗೆ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಜಿಲ್ಲಾ ಗವರ್ನರ್ ಲಯನ್ ಜಿ ಶ್ರೀನಿವಾಸ್ ಅವರು ಸಮಾಜದಲ್ಲಿನ ಪ್ರತಿಯೊಬ್ಬರು ಉತ್ತಮ ವ್ಯಕ್ತಿತ್ವ ಬೆಳೆಸಿಕೊಳ್ಳಲು ಲಯನ್ಸ್ ಕ್ಲಬ್ ವೇದಿಕೆಯಾಗಿದೆ. ಉಚಿತ ಆರೋಗ್ಯ ತಪಾಸಣೆ, ದಂತ ಚಿಕಿತ್ಸೆ ತಪಾಸಣಾ ಶಿಬಿರ, ನೇತ್ರ ಉಚಿತ ಶಸ್ತ್ರಚಿಕಿತ್ಸೆ, ಅಗತ್ಯವಿರುವವರಿಗೆ ಕನ್ನಡಕ ವಿತರಣೆ, ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್, ಪದವಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ, ಶಾಲಾ ಕಾಲೇಜುಗಳಿಗೆ ಅಗತ್ಯ ಪರಿಕರಗಳನ್ನು ನೀಡುವುದು, ಅಂಗವಿಕಲರ ಶಾಲೆಗಳ ಅಭಿವೃದ್ಧಿಗೆ ಸಹಾಯ, ಬಡ ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರಗಳನ್ನು ನೀಡುವ ಮೂಲಕ ಅವರ ಸ್ವಾವಲಂಬಿ ಬದುಕಿಗೆ ಸಂಸ್ಥೆಯು ಬೆಳಕಾಗುತ್ತಿದೆ ಎಂದರು. ಗೌರವಾನ್ವಿತ ಅತಿಥಿಗಳಾಗಿ ರೇಖಾ ಬಿಎಂ, ಅರುಣ್ ಕುಮಾರ್ ಜಿ, ಸುಜಾತಾ ಕೆಎಸ್ ಸಕ್ಸೇನಾ ಅವರು ಉಪಸ್ಥಿತರಿದ್ದು ಸಮಾಜಮುಖಿ ಕಾರ್ಯಗಳಲ್ಲಿ ಕ್ಲಬ್ನ ಪಾತ್ರವನ್ನ ಶ್ಲಾಘಿಸಿದರು. ಹಾಗೆಯೇ ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನಿಸಿ ಗೌರವಿಸಿದರು. ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬೆಲ್ನ ನೂತನ ಪದಾಧಿಕಾರಿಗಳಾಗಿ ಅಧ್ಯಕ್ಷರು ಲಯನ್ ಕುಮಾರ್ ವಿ, ಕಾರ್ಯದರ್ಶಿ ಲಯನ್ ವೆಂಕಟೇಶ್ ನಾಯ್ಕ್ ಬಿಆರ್, ಕೋಶಾಧಿಕಾರಿ ಲಯನ್ ನಾಗರಾಜ್ ಇಚ್ಚಂಗಿ, ಉಪಾಧ್ಯಕ್ಷರುಗಳು ಲಯನ್ ವೆಂಕಟೇಶ್ ನಾಯ್ಕ್ ಬಿಆರ್, ಲಯನ್ ಚಾಮ್ ರಾಮಚಂದ್ರ ರೆಡ್ಡಿ ಆಯ್ಕೆಯಾದರು. ಹಾಗೆಯೇ ಚಂದಾಪುರ ಲಯನ್ಸ್ ಸೇವಾ ಟ್ರಸ್ಟ್ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳಾಗಿ ಅಧ್ಯಕ್ಷರು ಲಯನ್ ಮಂಜುನಾಥ್ ಕೆಎನ್, ಉಪಾಧ್ಯಕ್ಷರು ಲಯನ್ ಸೋಮಶೇಖರ್ ಸಿವಿ, ಕಾರ್ಯದರ್ಶಿ ಲಯನ್ ನಿಸರ್ಗ ದೇವರಾಜ್ ನಾಯ್ಕ್, ಕೋಶಾಧಿಕಾರಿ ಲಯನ್ ವೆಂಕಟೇಶ್ ರೆಡ್ಡಿ ಎಸ್ರವರು ಆಯ್ಕೆಯಾದರು. ಒಟ್ಟಾರೆ ಕಾರ್ಯಕ್ರಮದ ನಿರೂಪಣೆಯನ್ನ ನಿಸರ್ಗ ದೇವರಾಜ್ ನಾಯ್ಕ್ ನಡೆಸಿಕೊಟ್ಟರು. ಈ ಸಮಾರಂಭದಲ್ಲಿ ಪ್ರೆಸಿಡೆಂಟ್ ಎಲ್ಸಿ ಚಂದಾಪುರ ನೋಬೆಲ್ನ ಲಯನ್ ಸಂತೋಷ್ ಕುಮಾರ್, ಲಯನ್ ಸಂಸ್ಥೆಯ ಹಿರಿಯ ಅಧಿಕಾರಿಗಳು, ವಿವಿಧ ಸಂಸ್ಥೆಯ ಸದಸ್ಯರುಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದು ನೂತನ ತಂಡಕ್ಕೆ ಯಶಸ್ಸನ್ನ ಕೋರಿದರು. ಪಾಲಿಸು ಪಾಲಿಸು ಪಾರ್ವತಿ ರಮಣ, ಪಾಲಿಸು ಪಾಲಿಸು ಪಾರ್ವತಿ ರಮಣ, ಪಾಲುಳೋ ಜನ ಪರಮೇಶ್ವರ ಶಂಕರ. ನಮಗೆ ಸೇವೆ ಮನೋಧರ್ಮ ಇರೋದು, ಸೇವೆ ಮನೋಭಾವ ಇರೋದು. ನಾವು ಬರೀ ಸೇವೆ, ನೇತ್ರ ಚಿಕಿತ್ಸೆ, ಎಜುಕೇಷನ್ ಫೀಲ್ಡು, ಸ್ಕೂಲ್ಗಳಿಗೆ ನಾವು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ, ಕಂಪ್ಯೂಟರ್ಗಳು ಕೊಡ್ತೀವಿ, ಲ್ಯಾಪ್ಟಾಪ್ ಕೊಡ್ತೀವಿ, ಬ್ಲಡ್ ಡೊನೇಷನ್ ಮಾಡ್ತೀವಿ, ಹೆಲ್ತ್ ಚೆಕಪ್ ಮಾಡ್ತೀವಿ. ಇದೆಲ್ಲ ಬರೀ ನಾವು ಸೇವೆಯಲ್ಲಿ ಮುಳುಗಿದ್ದೀವಿ. ಲಯನ್ಸ್ ಕ್ಲಬ್ ಅಂದರೆ ಸೇವೆ, ಸೇವೆ ಅಂದರೆ ಲಯನ್ಸ್ ಕ್ಲಬ್ಬು. ಇದೇ ನಮ್ಮ ಗುರಿ. ಅದರಿಂದ ನಾವು ಮುಂದೆ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು. 17 ಡಿಸ್ಟ್ರಿಕ್ಟು 2500 ಜನ ಮೆಂಬರ್ಸ್ ಇದ್ದಾರೆ ನಮ್ಮ ಡಿಸ್ಟ್ರಿಕ್ಟಲ್ಲಿ. ಅರೌಂಡ್ 70 ಕ್ಲಬ್ಸ್ ಇದೆ. ನಾವು ಎಲ್ಲ ಕ್ಲಬ್ ಸೇರಿಕೊಂಡು ಡಿಸ್ಟ್ರಿಕ್ಟಲ್ಲಿ ಬ್ಯಾಂಗ್ಳೂರು, ಕೋಲಾರ, ಚಿತ್ತೂರು ಡಿಸ್ಟ್ರಿಕ್ಟ್ ಒಂದು ಯೂನಿಟ್ ಆಗಿದೆ. ಎಲ್ಲ ಏರಿಯಾದಲ್ಲಿ ನಾವು ಸರ್ವಿಸ್ ಆ್ಯಕ್ಟಿವಿಟೀಸ್ ಮಾಡ್ಕೊಂಡು ಬರ್ತಾಯಿದ್ವಿ. ಅದೇ ರೀತಿ 202 ದೇಶದಲ್ಲಿ ನಮ್ಮ ಲಯನ್ಸ್ ಸಂಸ್ಥೆ ವ್ಯಾಪ್ತಿ ಹೊಂದಿದೆ. 1.4 ಮಿಲಿಯನ್ ಮೆಂಬರ್ಸ್ ಇದ್ದಾರೆ. ದೇಶದ 200 ಹೆಚ್ಚು ದೇಶದಲ್ಲಿ 45,000 ಕ್ಲಬ್ಗಳು ಸೇವೆ ಮಾಡಿಕೊಂಡು ಮುಂದಕ್ಕೆ ಬರ್ತಾಯಿದ್ವಿ. ಲಾಂಗ್ ಲಿವ್ ಲಯನಿಸಮ್. ಈಗ ಹೊಸ ಪ್ರೆಸಿಡೆಂಟಾಗಿ ಪದಗ್ರಹಣ ಮಾಡಿದ್ದೀನಿ. ಈ ಸಂಸ್ಥೆಯಲ್ಲಿ ಹಿರಿಯ ಗಣ್ಯರು ಹೇಳಿದಂತೆ ಸೇವಾ ಭಾವನೆ ಇರುವವರು ಮಾತ್ರ ಇಲ್ಲಿ ಪದಗ್ರಹಣ ಮಾಡ್ತಾರೆ ಮತ್ತು ಸೇವೆಗಳು ಮಾಡ್ತಾರೆ. ಸೊ ನಾನು ಅಧಿಕ ಸೇವೆ ಮಾಡಬೇಕು. ಇವರ ಆತಿಥ್ಯದಲ್ಲಿ ಅಧಿಕ ಸೇವೆಗಳನ್ನು ಮಾಡಿ ಇನ್ನೂ ಹೆಚ್ಚುವರಿ ಅಂದರೆ ಬೇರೆ ರೀತಿಯಲ್ಲಿ ಬೇರೆ ಈ ಏನು ನಮ್ಮ ಇಂಗ್ಲೀಷಲ್ಲಿ ಓಕೆ. ಸೊ ರಾದರ್ ದನ್ ಜಸ್ಟ್ ಥಿಂಕಿಂಗ್ ಅಬೌಟ್ ಓನ್ಲಿ ದ ಸರ್ವಿಸ್ ಆಫ್ ಬ್ಲಡ್, laptops or anything, I want to extend my service as beyond the humanity. That's something, not only just serving the people,
developing the people. That is basically how do we encourage people to get employment? How do we encourage people to educate by themselves? How do we educate people through farmers? So how do we digitize the technologies into farming, education, everything like so. So these are the things like which is required for current environment, because there are a lot of like unemployment due to AI technology. So we need to bring in technology, empowerment and empathy within the people to gain their livelihood by themselves. So that is the motto of my service, what I am looking at, and I will do that service to the club. ಇಂಟರ್ನ್ಯಾಷನಲ್ ಸಂಸ್ಥೆಯಾದ ಲಯನ್ಸ್ ಕ್ಲಬ್ನ ಒಂದು ಅಂಗಸಂಸ್ಥೆ ನಮ್ಮ ಡಿಸ್ಟಿಕ್ 317E, ಅದರ ಭಾಗವಾದ ನಮ್ಮ ಚಂದಾಪುರ ನೋಬಲ್ನ ಕ್ಲಬ್ಬು ಕಳೆದ 15 ವರ್ಷದಿಂದ ಈ ಭಾಗದ ಜನರಿಗೆ ಸೇವೆ ಮಾಡ್ತಾ ಎಮ್ಮರವಾಗಿ ಬೆಳೆದಿದೆ. ಅದೇ ರೀತಿ ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ದೇವರು ನಮಗೆ ಕರುಣಿಸಲಿ ಅಂತ ನೂತನ ಪದಾಧಿಕಾರಿಗಳಿಗೆ ನನ್ನ ಶುಭಾಶಯ ಕೋರುತ್ತೇನೆ. 2025-26 ಸಾಲಿನಲ್ಲಿ ಏನು ಪ್ರೆಸಿಡೆಂಟ್ ಇದ್ದರು, ಅಧ್ಯಕ್ಷರಿದ್ದರು ಸಂತೋಷ್ ಕುಮಾರು, ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸಿ ಸರ್ವಿಸ್ಸು ಮತ್ತು ಎಲ್ಲನೂ ಮಾಡಿ PhDಗಳು ಡಿಸ್ಟಿಕಲ್ಲೇ ಮಾದರಿ ಕ್ಲಬ್ ಅನ್ನೋ ಒಂದು ಮಟ್ಟಕ್ಕೆ ಅವಾರ್ಡ್ಗಳು ನಮ್ಮ ಡಿಸ್ಟಿಕಲ್ಲಿ ಬಂದಿದೆ. ಅದಕ್ಕೆ ನಮಗೆ ಚಂದಾಪುರ ನೋಬಲ್ಗೆ ತುಂಬ ಸಂತೋಷವಾಗ್ತೈತೆ. ಅದೇ ರೀತಿ ಈಗ ಇವತ್ತೇನು ಪದಗ್ರಹಣ ಆಗಿತ್ತೋ, ವಿ ಕುಮಾರ್ ಅನ್ನೋ ಅಧ್ಯಕ್ಷರು ಮುಂದೆ ಅದೇ ರೀತಿಯಲ್ಲಿ ಉನ್ನತ ಮಟ್ಟಕ್ಕೆ ಸರ್ವಿಸ್ನ ತೊಗೊಂಡೋಗಿ ಆನೇಕಲ್ ತಾಲೂಕಲ್ಲಿ ಎಲ್ರಿಗೂ ಸೇವೆ ಸಿಗೋ ಹಾಗೆ ಮಾಡಲಿ, ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲೇ ನಡೆದಂಥ ನನ್ನ ಅಧ್ಯಕ್ಷದ 2025-26 ಸಾಲಿನಲ್ಲಿ ಕೊಟ್ಟರು, ನನಗೆ ಒಂದು ಜವಾಬ್ದಾರಿ ಕೊಟ್ಟರು. ಆ ಇದರಲ್ಲಿ ಸೋಷಲ್ ಸರ್ವೀಸು ನನ್ನ ಕೈಲಾದಷ್ಟು ಮಟ್ಟಿಗೆ ಒಂದು ಡಿಸ್ಟಿಕಲ್ಲಿ ಒಂದು ಒಳ್ಳೆಯ ಮಟ್ಟದಲ್ಲಿ ತಗೊಂಡೋಗಿದ್ದೀವಿ. ಅದೇ ಥರ ಈ ಸಲ ಬಂದಂಥ 26-27 ಬಂದಂಥ ನಮ್ಮ ಕುಮಾರ್ ಅವರು ಇನ್ನೂ ನನಗಿಂತ ಉನ್ನತ ಮಟ್ಟದಲ್ಲಿ ಇನ್ನೂ ಬೆಳೀಲಿ ಅಂತ, ನಮ್ಮ ಲಯನ್ಸ್ ಕ್ಲಬ್ ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೀಲಿ ಅಂತ ನಾನು ಆಶಿಸ್ತೇನೆ. ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟಿಕ್ 317E ಚಂದಾಪುರ ಲಯನ್ಸ್ ಕ್ಲಬ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಈ ದಿನ ಚಂದಾಪುರದಲ್ಲಿ 2026-27ನೇ ಸಾಲಿಗೆ ಲಯನ್ ಕುಮಾರ್ ಅವ್ರನ್ನ ಪ್ರೆಸಿಡೆಂಟಾಗಿ, ಹಾಗೂ ವೆಂಕಟೇಶ್ ನಾಯಕ್ ಅವ್ರನ್ನ ಸೆಕ್ರೆಟರಿಯಾಗಿ, ಹಾಗೂ ನಾಗರಾಜ್ ಇಚ್ಚಂಗಿ ಅವ್ರನ್ನ ಟ್ರೆಜರರ್ ಆಗಿ ನಾವು ಆಯ್ಕೆಯನ್ನು ಮಾಡಿ ಇವತ್ತು ಅವರಿಗೆ ಅಧಿಕಾರವನ್ನು ಹಸ್ತಾಂತರಿಸಿದ್ದೀವಿ. ಇದೇ ಥರ ನಮ್ಮದು 2012ರಿಂದ ನಿರಂತರವಾಗಿ ಸೇವಾ ಚಟುವಟಿಕೆ ನಡ್ಕೊಂಡು ಬಂದಿದೆ. ಅದನ್ನು ಮುಂದುವರಿಸಲಿ ಅಂತ ನಾನು ಈ ಹೊಸ ಟೀಮಿಗೆ ನಾನು ಶುಭಾಶಯ ಕೊಡ್ತೀನಿ. ಹಾಗೂ ಎಲ್ಲರೂ ಕೂಡ ಅವರಿಗೆ ಸಾಥನ್ನು ಕೊಡ್ತೀವಿ ಕೂಡ ನಾನು ಈ ಮೂಲಕ ಹೇಳ್ತೀನಿ. ಮತ್ತಷ್ಟು ಸೇವೆ ಚಂದಾಪುರ ನೋಬಲ್ ಕಡೆಯಿಂದ ಈ ಆನೇಕಲ್ ಭಾಗದ ಜನರಿಗೆ ಸಿಗಲಿದೆ. ಅವರು ಪ್ರೆಸಿಡೆಂಟ್ ಆಗಿದ್ದರು. ಅವರಿಗೆ ನಮ್ಮ ಏನು ಚಂದಾಪುರ ಮೆಂಬರ್ಸು, ಅದೇ ಲಯನ್ಸ್ ಕ್ಲಬ್ ಮೆಂಬರ್ಸ್ ಎಲ್ಲ ಸಾಥ್ ಕೊಟ್ವಿ. ಅವರು ಚೆಂದಾಗಿ ತನ್ನ ಕಾರ್ಯಗಳನ್ನು ಡಿಸ್ಟಿಕ್ ಲೆವೆಲಲ್ಲಿ ಮಾಡಿದ್ರು. ಹಾಗೆ ಅದೇ ರೀತಿಯಲ್ಲಿ ಈಗ 2026-27ನೇ ಸಾಲಿನಲ್ಲಿ ಹೊಸ ನಮ್ಮ ಕುಮಾರ್ ಅವರು ಪ್ರೆಸಿಡೆಂಟ್ ಆಗಿದ್ದಾರೆ. ಅವ್ರಿಗೂ ಅದೇ ರೀತಿಯಲ್ಲಿ ನಾವು ಸಾಥ್ ಕೊಟ್ಟು ಬೆಳೆಸ್ತೀವಿ ಅಂತ ಹೇಳುತ್ತಾ ಅವರಿಗೆ ಶುಭಾಶಯ ಕೋರ್ತಾ ಇದ್ದೀವಿ.